ನವರಾತ್ರಿ 4ನೇ ದಿನ ಕುಷ್ಮಾಂಡ ದೇವಿ. ನವರಾತ್ರಿಯ ಪ್ರತಿದಿನವೂ ಒಂದೊಂದು ರೂಪದ ದೇಗುಲ, ಒಂದು ತಾಯಿಯ ಭಾವನೆ, ಒಂದು ಪುರಾಣಕತೆಯ ಹಂಗು, ಒಂದು ತತ್ವದ ಬೆಳಕು. ಮೊದಲ ದಿನ ಶೈಲಪುತ್ರಿ, ಎರಡನೆಯ ದಿನ ಬ್ರಹ್ಮಚಾರಿಣಿ, ಮೂರನೆಯ ದಿನ ಚಂದ್ರಘಂಟ. ಇವೆಲ್ಲ ಭಕ್ತರ ಮನಸ್ಸನ್ನು ಶುದ್ಧಗೊಳಿಸಿ ತಾಯಿಯತ್ತ ಒಲವು ಬೆಳೆಸುತ್ತವೆ. ಆದರೆ 4ನೇ ದಿನ ತಾಯಿ ತನ್ನ ಕುಷ್ಮಾಂಡ ರೂಪದಲ್ಲಿ ಭಕ್ತರ ಹೃದಯವನ್ನು ಆಶಾಭರವಸೆಯಿಂದ ತುಂಬುತ್ತಾಳೆ. ಈ ರೂಪವು ಪ್ರಪಂಚವನ್ನು ಹುಟ್ಟುಹಾಕಿದ ಬೆಳಕಿನ ಕಥೆಯನ್ನು ಸಾರುತ್ತದೆ. ಅಂಡ ಅಂದರೆ ಬ್ರಹ್ಮಾಂಡ. ಕುಷ್ಮಾಂಡ ಅಂದರೆ ತನ್ನ ಹಾಸ್ಯದಿಂದಲೇ, ತನ್ನ ಚಿಗುರಿನಿಂದಲೇ, ತನ್ನ ನಗುವಿನಿಂದಲೇ ಬ್ರಹ್ಮಾಂಡವನ್ನು ರಚಿಸಿದ ಆದಿದೇವಿ. ಪುರಾಣಗಳು ಹೇಳುವಂತೆ ಒಂದು ಕಾಲದಲ್ಲಿ ಅಂಧಕಾರ ಮಾತ್ರ ಇತ್ತು. ದಿಕ್ಕುಗಳಿರಲಿಲ್ಲ, ಕಾಲದ ಹರಿವು ಇರಲಿಲ್ಲ, ದೇವತೆಗಳಿರಲಿಲ್ಲ, ಜಲವಿರಲಿಲ್ಲ, ಎಲ್ಲೆಡೆ ಕತ್ತಲೆ, ಶೂನ್ಯ, ಮೌನ. ಈ ಶೂನ್ಯದಿಂದ ಯಾರು ನಮ್ಮನ್ನು ಉದ್ಧರಿಸುವರು? ಯಾರು ಪ್ರಪಂಚವನ್ನು ರಚಿಸುವರು? ಯಾರು ದಾರಿಯನ್ನು ತೋರಿಸುವರು? ಅಷ್ಟರಲ್ಲಿ ಆ ಅನಂತ ಶೂನ್ಯವನ್ನು ತನ್ನ ಕರುಣೆಯ ದೃಷ್ಟಿಯಿಂದ ತಾಯಿಯೊಬ್ಬಳು ನೋಡಿದಳು. ಅವಳೇ ಆದಿ ಶಕ್ತಿ, ಅಂದರೆ ಶಾಶ್ವತವಾದ ಶಕ್ತಿ. ಆಕೆಯು ತನ್ನ ಸೌಮ್ಯ ನಗು ಹರಿಸಿದಾಗಲೇ ಆ ನಗು ಬೆಳಕಾಗಿ, ಆ ಬೆಳಕು ಅಂಡ ಅವಾಗಿ, ಆ ಅಂಡದಿಂದಲೇ ಬ್ರಹ್ಮಾಂಡ ಉದಯವಾಯಿತು. ಕುಷ್ಮಾಂಡ ದೇವಿ 8 ಕೈಗಳನ್ನು ಹೊಂದಿರುತ್ತಾಳೆ. ಪ್ರತಿಯೊಂದರಲ್ಲಿ ಒಂದು ದೈವಿ ಚಿಹ್ನೆ ಇರುತ್ತದೆ. ಅವುಗಳೆಂದರೆ: ಒಂದು ಕೈಯಲ್ಲಿ ಕಮಂಡಲ ಎಂದರೆ ಜ್ಞಾನ, ಮತ್ತೊಂದು ಕೈಯಲ್ಲಿ ಧನುಸ್ಸು ಎಂದರೆ ಶೌರ್ಯ, ಮತ್ತೊಂದು ಕೈಯಲ್ಲಿ ಬಾಣ ಎಂದರೆ ಗುರಿ, ಮತ್ತೊಂದು ಕೈಯಲ್ಲಿ ಪದ್ಮ ಎಂದರೆ ಶಾಂತಿ, ಮತ್ತೊಂದು ಕೈಯಲ್ಲಿ ಅಮೃತ ಕಲಶ ಎಂದರೆ ಆಯುಷ್ಯ, ಮತ್ತೊಂದು ಕೈಯಲ್ಲಿ ಚಕ್ರ ಎಂದರೆ ಸಮಯ ಮತ್ತು ನಿಯಮ, ಮತ್ತೊಂದು ಕೈಯಲ್ಲಿ ಗದಾ ಎಂದರೆ ಶಕ್ತಿ, ಮತ್ತೊಂದು ಕೈಯಲ್ಲಿ ಜಪಮಾಲೆ ಎಂದರೆ ಭಕ್ತಿ. ಆಕೆಯ ವಾಸಸ್ಥಾನ ಸೂರ್ಯಮಂಡಲ. ಅಲ್ಲಿ ಆಕೆ ಅಷ್ಟಭುಜದೇವಿಯಾಗಿ ಪ್ರಕಾಶಿಸುತ್ತಾಳೆ. ಆಕೆ ಅಲ್ಲೇ ಕುಳಿತು ದೇವತೆಗಳಿಗೆ, ಲೋಕಗಳಿಗೆ ಪ್ರಾಣಬಲ, ಶಕ್ತಿಬಲ ನೀಡುತ್ತಾಳೆ. ಕುಷ್ಮಾಂಡ ದೇವಿ ತನ್ನ ಕಣ್ಮುಚ್ಚಿ ಮತ್ತೆ ತೆರೆಯುವಷ್ಟರಲ್ಲಿಯೇ ಸೂರ್ಯನು ಉದಯವಾಯಿತು. ಚಂದ್ರನು ಬೆಳಕನ್ನು ಹರಡಿದನು. ಅಗ್ನಿ, ವಾಯು, ಜಲ, ಭೂಮಿ, ಪಂಚಭೂತಗಳು ಆಕೆಯ ಸಂಕಲ್ಪದಿಂದ ಹೊರಬಂದವು. ದೇವತೆಗಳು ತಮ್ಮ ತಮ್ಮ ಲೋಕಗಳನ್ನು ಪಡೆದರು. ಗಂಧರ್ವರು ಸಂಗೀತ, ಅಪ್ಸರಸರು ನೃತ್ಯ, ಯಕ್ಷರು ಸೇವೆ, ರಾಕ್ಷಸರು ಪರೀಕ್ಷೆ, ಮನುಷ್ಯರು ಕರ್ಮ. ಎಲ್ಲವೂ ಆಕೆಯ ಚಿತ್ತದಿಂದಲೇ ಹುಟ್ಟಿದವು. ದೇವತೆಗಳು ಒಟ್ಟಾಗಿ ತಾಯಿಯನ್ನು ಸ್ತುತಿಸಿದರು. ಅಮ್ಮ, ನೀನು ನಕ್ಕಾಗ ಬ್ರಹ್ಮಾಂಡ ಹುಟ್ಟಿತು. ನಿನ್ನಿಂದಲೇ ನಮಗೆ ಪ್ರಾಣ, ಬಲ, ಜ್ಞಾನ, ದಾರಿ ದೊರೆಯಿತು. ನೀನೆಂದಿಗೂ ನಮ್ಮನ್ನು ಕಾಪಾಡು. ತಾಯಿ ಕುಷ್ಮಾಂಡ ಹಿತವಾಗಿ ನಕ್ಕಳು. ನನ್ನ ಮಕ್ಕಳು ನೀವು. ನಿಮ್ಮ ಕರ್ಮಪಥದಲ್ಲಿ ನಡೆಯಿರಿ. ಸತ್ಯ, ಧರ್ಮ, ಪ್ರೀತಿ ಇವುಗಳನ್ನು ಮರೆತರೆ ನಾನು ತೋರಿಬರುವೆ. ಅಧ್ಯಾಯ 6. ಕತೆಯ ಪ್ರಸಂಗ. ಒಂದು ಪುರಾಣ. ಪುರಾಣದಲ್ಲಿ ಒಂದು ಕತೆ ಬರುತ್ತದೆ. ಒಮ್ಮೆ ಸೂರ್ಯದೇವರು ತನ್ನ ತೇಜಸ್ಸಿನಿಂದಲೇ ಎಲ್ಲರನ್ನೂ ಸುಡುವಂತಾಗಿದ್ದ. ಯಾರೂ ಹತ್ತಿರ ಹೋಗಲಾರರು. ಭೂಮಿಯಲ್ಲಿ ಬರ, ಅನಾಹುತ. ದೇವತೆಗಳು ತಾಯಿಯನ್ನು ಮೊರೆಯಿಟ್ಟರು. ತಾಯಿ ಕುಷ್ಮಾಂಡ ಸೂರ್ಯನೊಳಗೆ ಪ್ರವೇಶಿಸಿದಳು. ತನ್ನ ನಗುವಿನಿಂದ ಅವನ ತೇಜಸ್ಸನ್ನು ನಿಯಂತ್ರಿಸಿ ಜೀವಿಗಳಿಗೆ ಸಹಿಸಿಕೊಳ್ಳುವಂತೆಯಾಗಿ ಪರಿವರ್ತಿಸಿದಳು. ಆ ದಿನದಿಂದ ಸೂರ್ಯನು ಎಲ್ಲರಿಗೂ ಪ್ರಾಣದಾಯಕನಾದನು. ತನ್ನ ಶಾಖ ಶಕ್ತಿಯಿಂದ ಎಲ್ಲವನ್ನೂ ಸುಡದೆ ಬೆಚ್ಚಗಿಸುವ ಶಕ್ತಿಯಾದನು. ಕುಷ್ಮಾಂಡ ದೇವಿ ನಮಗೆ ಹೇಳುವುದೇನೆಂದರೆ, ನಗು ಒಂದು ಶಕ್ತಿಯಾಗಿದೆ. ಸಂತೋಷವೇ ಸೃಷ್ಟಿಯ ಮೂಲ. ಬೆಳಕು ನಮ್ಮೊಳಗೆ ಇದೆ, ಹೊರಗೆ ಹುಡುಕಬೇಕಾಗಿಲ್ಲ. ಕತ್ತಲೆಯಲ್ಲಿ ನಾವೇ ದೀಪವಾಗಬಹುದು. ಭಕ್ತರು ಹೇಳುತ್ತಾರೆ, ಕುಷ್ಮಾಂಡ ದೇವಿಯನ್ನು ಆರಾಧಿಸಿದವರು ಆರೋಗ್ಯ ಪಡೆಯುತ್ತಾರೆ, ಆಯುಷ್ಯ ದೀರ್ಘವಾಗುತ್ತದೆ, ಮನಸ್ಸಿನ ನಿರಾಶೆ ದೂರಾಗುತ್ತದೆ, ಹೊಸ ಆಲೋಚನೆಗಳು, ಶಕ್ತಿಗಳು ಹುಟ್ಟುತ್ತವೆ. ಒಬ್ಬ ಬಡ ಕೃಷಿಕನ ಕತೆ. ಅವನು ಪ್ರತಿನಿತ್ಯ 4ನೇ ದಿನ ತಾಯಿಗೆ ಸೂರ್ಯೋದಯದಲ್ಲಿ ಹಾಲನ್ನು ಅರ್ಪಿಸುತ್ತಿದ್ದ. ಅವನ ಹೊಲ ಒಣಗಿದರೂ ತಾಯಿ ಕರುಣಿಸಿ ಅವನ ಹೊಲದಲ್ಲಿ ಮಳೆಯೆರೆದಳು. ಅವನು ಗ್ರಾಮದಲ್ಲೆಲ್ಲ ಶ್ರೀಮಂತನಾದನು. ಒಮ್ಮೆ ಒಬ್ಬ ಭಕ್ತ, ಅಮ್ಮ,
ನಾನು ಕತ್ತಲೆಯಲ್ಲಿ ಮುಳುಗಿದ್ದೇನೆ. ದಾರಿ ಕಾಣುತ್ತಿಲ್ಲ. ತಾಯಿ, ಮಗನೇ, ನಿನ್ನೊಳಗಿನ ಬೆಳಕನ್ನು ಹುಡುಕು. ನಾನು ನಿನ್ನ ನಗುವಲ್ಲೇ ಜೀವಿಸುತ್ತೇನೆ. ದೇವತೆಗಳು, ಅಮ್ಮ, ನಾವು ಬಲಹೀನರಾಗಿದ್ದೇವೆ. ತಾಯಿ, ನಿಮ್ಮೊಳಗಿನ ಶಕ್ತಿ ನಾನೇ. ಧರ್ಮದಿಂದ ನಡೆಯಿರಿ, ನಾನು ನಿಮ್ಮನ್ನು ಬೆಂಬಲಿಸುತ್ತೇನೆ. ಕುಷ್ಮಾಂಡ ದೇವಿ ನಮ್ಮೊಳಗಿನ ಬೆಳಕಿನ ಸಂಕೇತ. ನಗುವಿನಿಂದಲೇ ಪ್ರಪಂಚವನ್ನು ರಚಿಸಿದವಳು. 4ನೇ ದಿನ ಅವಳನ್ನು ಆರಾಧಿಸುವುದು ಎಂದರೆ ನಮ್ಮೊಳಗಿನ ನಿರಾಶೆಯ ಕತ್ತಲನ್ನು ಓಡಿಸಿ ಸಂತೋಷದ ಬೆಳಕು ಬೆಳಗುವುದು. ಕುಷ್ಮಾಂಡ ದೇವಿ ಪೂಜೆಯ ಮಹತ್ವ. 1. ಸೃಷ್ಟಿಯ ತಾಯಿಯ ಆರಾಧನೆ. ಕುಷ್ಮಾಂಡ ದೇವಿಯನ್ನು ಸೃಷ್ಟಿಕರ್ತೃ ತಾಯಿ ಎಂದು ಕರೆಯುತ್ತಾರೆ. ತನ್ನ ನಗುವಿನಿಂದಲೇ ಬ್ರಹ್ಮಾಂಡವನ್ನು ರಚಿಸಿದ ಶಕ್ತಿಯಾಗಿ ಅವಳು ಪ್ರಸಿದ್ಧಳು. ಈ ದಿನ ಅವಳ ಪೂಜೆಯ ಮೂಲಕ ಭಕ್ತರು ಬ್ರಹ್ಮಾಂಡದ ಮೂಲ ಶಕ್ತಿಯನ್ನು ಗೌರವಿಸುತ್ತಾರೆ. 2. ಸೂರ್ಯ ಶಕ್ತಿ ಮತ್ತು ಆರೋಗ್ಯ. ಕುಷ್ಮಾಂಡ ದೇವಿಯ ವಾಸಸ್ಥಾನ ಸೂರ್ಯಮಂಡಲ. ಅವಳ ಅನುಗ್ರಹದಿಂದಲೇ ಸೂರ್ಯನ ಕಿರಣಗಳು ಜೀವಿಗಳಿಗೆ ಪೋಷಕವಾಗುತ್ತವೆ. ಆದ್ದರಿಂದ ಈ ದಿನ ಅವಳ ಪೂಜೆಯಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಕಾಯಶಕ್ತಿ ಮತ್ತು ಆಯುಷ್ಯ ದೊರೆಯುತ್ತದೆ. ಸೂರ್ಯನ ತೇಜಸ್ಸು ಸಮತೋಲನವಾಗಿ ನಮ್ಮ ಜೀವನದಲ್ಲಿ ಶಕ್ತಿಯುತವಾಗಿರುತ್ತದೆ. 3. ಮಾನಸಿಕ ಸಮಾಧಾನ. ಕುಷ್ಮಾಂಡ ಎಂದರೆ ಸಂತೋಷ, ನಗು, ಆನಂದ. ಅವಳ ಪೂಜೆಯಿಂದ ಭಕ್ತರ ಮನಸ್ಸಿನ ಕತ್ತಲೆ, ನಿರಾಶೆ, ನೊಂದಿಕೆ, ಆತಂಕ ದೂರವಾಗುತ್ತದೆ. ಆಶಾವಾದ, ಧೈರ್ಯ, ಆನಂದ ಉಂಟಾಗುತ್ತದೆ. ಹೊಸ ಕೆಲಸಗಳನ್ನು ಶುರು ಮಾಡುವ ಆತ್ಮವಿಶ್ವಾಸ ಸಿಗುತ್ತದೆ. 4. ಆಧ್ಯಾತ್ಮಿಕ ಬೆಳಕು. ಕುಷ್ಮಾಂಡ ದೇವಿಯ ಆರಾಧನೆಯ ಮೂಲಕ ಈ ಅಜ್ಞಾನ ಎಂಬ ಕತ್ತಲೆಯನ್ನು ದೂರ ಮಾಡಿ ಜ್ಞಾನೋದಯ ಉಂಟಾಗುತ್ತದೆ. ಒಳಗಿನ ಕುಂಡಲಿನಿ ಶಕ್ತಿ ಎಚ್ಚೆತ್ತುಕೊಳ್ಳುತ್ತದೆ. ಆತ್ಮದ ಹೃದಯ ಕಮಲವು ತೆರೆದು ಧ್ಯಾನ, ತಪಸ್ಸು, ಜ್ಞಾನ ಗಳಿಸಲು ಸಾಧ್ಯವಾಗುತ್ತದೆ. 5. ಐಶ್ವರ್ಯ ಮತ್ತು ಸಮೃದ್ಧಿ. ಪುರಾಣಗಳು ಹೇಳುವಂತೆ ಕುಷ್ಮಾಂಡ ದೇವಿ ಪೂಜೆಯ ಮೂಲಕ ಭಕ್ತರಿಗೆ ಅಷ್ಟೈಶ್ವರ್ಯಗಳು ದೊರೆಯುತ್ತವೆ. ಧನ, ಸಂಪತ್ತು, ಧಾನ್ಯ, ಅನ್ನ, ಧೈರ್ಯ, ಶೌರ್ಯ, ಆರೋಗ್ಯ, ಆಯುಷ್ಯ, ಸೌಂದರ್ಯ, ಕಾಂತಿ, ಸಮಾಧಾನ, ಶಾಂತಿ, ಜ್ಞಾನ, ವಿವೇಕ, ಮೋಕ್ಷ, ಅಂತಿಮ ಗುರಿ. 6. ಕುಟುಂಬದ ರಕ್ಷಣೆ. ಈ ದಿನ ತಾಯಿಯನ್ನು ಪೂಜಿಸಿದರೆ ಮನೆಮಂದಿಯಲ್ಲಿ ಏಕತೆ, ಪ್ರೀತಿ, ಶಾಂತಿ ನೆಲೆಸುತ್ತದೆ. ದುಷ್ಟಶಕ್ತಿಗಳಿಂದ ರಕ್ಷಣೆ ದೊರೆಯುತ್ತದೆ. ಮಕ್ಕಳಿಗೆ ಜ್ಞಾನ ಬುದ್ಧಿ ಬರುತ್ತದೆ. 7. ಧ್ಯಾನ ಮತ್ತು ಹವನದ ವಿಶೇಷ ಫಲ. ನವರಾತ್ರಿಯ 4ನೇ ದಿನ ಕುಷ್ಮಾಂಡ ದೇವಿಗೆ ಹವನ, ಜಪ, ಧ್ಯಾನ ಮಾಡಿದರೆ ಅಸಾಧ್ಯವಾದ ಕಾರ್ಯಗಳು ಸಹ ಸಾಧ್ಯವಾಗುತ್ತವೆ. ಜೀವನದ ಕಷ್ಟಗಳು ಪರಿಹಾರವಾಗುತ್ತವೆ. ಭಕ್ತನು ಧರ್ಮ ಮಾರ್ಗದಲ್ಲಿ ದೃಢವಾಗಿ ನಡೆಯುತ್ತಾನೆ. ಸರಳವಾಗಿ ಹೇಳುವುದಾದರೆ ಕುಷ್ಮಾಂಡ ದೇವಿ ಪೂಜೆಯ ಮಹತ್ವವೆಂದರೆ ಆರೋಗ್ಯ, ಆಯುಷ್ಯ, ಆನಂದ, ಜ್ಞಾನ, ಸಮೃದ್ಧಿ, ಆತ್ಮಶಕ್ತಿ ಮತ್ತು ಕುಟುಂಬ ರಕ್ಷಣೆ. ನವರಾತ್ರಿ 4ನೇ ದಿನ ಕುಷ್ಮಾಂಡ ದೇವಿಯ ದಿನ. ವಿಶೇಷ ಬಣ್ಣ. ನವರಾತ್ರಿಯ 4ನೇ ದಿನದ ವಿಶಿಷ್ಟ ಬಣ್ಣ ಹಸಿರು, ಗ್ರೀನ್. ಹಸಿರು ಬಣ್ಣವು ಸಮೃದ್ಧಿ, ಆರೋಗ್ಯ, ಶಾಂತಿ ಮತ್ತು ಹೊಸ ಜೀವನವನ್ನು ಸೂಚಿಸುತ್ತದೆ. ಈ ದಿನ ಕೂಷ್ಮಾಂಡ ದೇವಿಯ ಆರಾಧನೆ ಮಾಡುವಾಗ ಹಸಿರು ಬಣ್ಣದ ವಸ್ತ್ರ ಧರಿಸುವುದು, ಹಸಿರು ಹೂವು, ಹಸಿರು ಎಲೆಗಳಿಂದ ಅಲಂಕಾರ ಮಾಡುವುದು ಅತ್ಯಂತ ಶುಭಕರ. ಹಸಿರು ಬಣ್ಣದ ಆರಾಧನೆ ಮಾಡುವುದರಿಂದ ಸಂತೋಷ, ಆರ್ಥಿಕ ಪ್ರಗತಿ ಮತ್ತು ಮನಸ್ಸಿನ ಶಾಂತಿ ದೊರೆಯುತ್ತದೆ ಎಂದು ನಂಬಿಕೆ. ಕೂಷ್ಮಾಂಡ ದೇವಿಯ ಪೂಜಾ ವಿಧಾನ. ನವರಾತ್ರಿ 4ನೇ ದಿನದ ಆಚರಣೆ ಹೇಗೆಂದರೆ, ನವರಾತ್ರಿಯ 4ನೇ ದಿನ ಭಕ್ತರು ತಾಯಿಯನ್ನು ಸೂರ್ಯೋದಯದ ಬೆಳಕಿನಂತೆ ಪೂಜಿಸುತ್ತಾರೆ. ತಾಯಿಯ ಆರಾಧನೆಗೆ ಬಳಸುವವು: ಹಸಿರು ಬಣ್ಣದ ಹೂಗಳು ಇಲ್ಲವಾದರೆ ಕಿತ್ತಳೆ ಬಣ್ಣದ ಹೂವುಗಳು ಆಕೆಯ ಆನಂದ ಸ್ವರೂಪವನ್ನು ಸೂಚಿಸುತ್ತದೆ. ಸೂರ್ಯನಮನ, ಆಕೆ ಸೂರ್ಯಮಂಡಲದ ವಾಸಿ. ಎಳ್ಳು, ತೆಂಗು, ಬೆಲ್ಲ, ಆಯುಷ್ಯ ಮತ್ತು ಆರೋಗ್ಯಕ್ಕಾಗಿ. ನವರತ್ನಗಳು, ಆಕೆಯ 8 ಕೈಗಳಿಗೆ ಸಮರ್ಪಣೆ.
ಭಕ್ತರು ಆರತಿ ಮಾಡಿ ಸೂರ್ಯನಿಗೆ ನಮಸ್ಕಾರ ಮಾಡುತ್ತಾರೆ. ಕುಷ್ಮಾಂಡ ಹವನ ಮಾಡುತ್ತಾರೆ. ಮನೆಗಳಲ್ಲಿ ಅರಿಶಿನ, ಕುಂಕುಮ, ಹಣ್ಣು, ಬೆಲ್ಲ ಹಂಚಲಾಗುತ್ತದೆ. ಮಕ್ಕಳು ಸೂರ್ಯನ ಚಿತ್ರ ಬಿಡಿಸಿ ಪೂಜಿಸುತ್ತಾರೆ. 1. ಸಿದ್ಧತೆ. ಮನೆ ಶುದ್ಧಿ ಮಾಡಿ ಪೂಜೆಗೆ ಒಂದು ಸ್ವಚ್ಛ ಸ್ಥಳ ಸಿದ್ಧಪಡಿಸಬೇಕು. ಹಸಿರು ಕೆಂಪು ಬಟ್ಟೆ ಹಾಸಿ ಅದರ ಮೇಲೆ ಕುಷ್ಮಾಂಡ ದೇವಿಯ ಚಿತ್ರ ಅಥವಾ ಮೂರ್ತಿ ಇಡಬೇಕು. ಹತ್ತಿರದಲ್ಲಿ ಕಲಶ, ಹಣ್ಣು, ಹೂವು, ದೀಪ, ಧೂಪ ಇತ್ಯಾದಿ ಸಿದ್ಧಪಡಿಸಬೇಕು. 2. ಸಂಕಲ್ಪ. ನೀರಿನಿಂದ ಕೈ ತೊಳೆದು ಹೃದಯದಲ್ಲಿ ದೇವಿಯನ್ನು ಧ್ಯಾನಿಸಿ ಮಮ ಸಕಲ ದೋಷ ನಿವಾರಣಾರ್ಥಂ ಆಧ್ಯಾತ್ಮಿಕ ಆರೋಗ್ಯ ಐಶ್ವರ್ಯ ವಾಯುಷ್ಯ ಜ್ಞಾನ ಲಾಭಾರ್ಥಂ ಕುಷ್ಮಾಂಡ ದೇವಿ ಪೂಜಾಂ ಕರಿಷ್ಯೇದ. ಅಂದರೆ ನನ್ನ ಎಲ್ಲ ದೋಷಗಳು ದೂರವಾಗಿ ಆರೋಗ್ಯ, ಐಶ್ವರ್ಯ, ಜ್ಞಾನ ದೊರಕಲಿ ಎಂಬ ಸಂಕಲ್ಪದಿಂದ ಕುಷ್ಮಾಂಡ ದೇವಿಯನ್ನು ಪೂಜಿಸುತ್ತೇನೆ. 3. ಆವಾಹನೆ. ಕುಷ್ಮಾಂಡ ದೇವಿಯ ಚಿತ್ರ ಮೂರ್ತಿಯನ್ನು ಧ್ಯಾನಿಸಿ ಹೀಗೆ ಜಪಿಸಬೇಕು. ಕುಷ್ಮಾಂಡಾಯ ನಮಃ. ಆವಾಹಯಾಮಿ, ಸ್ಥಾಪಯಾಮಿ, ಪೂಜಯಾಮಿ. 4. ಆರಾಧನೆ ಕ್ರಮ. 1. ಆಸನ ಸಮರ್ಪಣೆ. ದೇವಿಗೆ ಆಸನ, ಹೂವಿನ ಆಸನ ಸಮರ್ಪಿಸಬೇಕು. 2. ಪಾದ್ಯ, ಅರ್ಘ್ಯ, ಆಚಾರ್ಯಮಣ್ಯ, ನೀರು ಸಮರ್ಪಣೆ. 3. ಸ್ನಾನ, ಅಭಿಷೇಕ. ಸ್ವಲ್ಪ ನೀರು ಗಂಗಾಜಲದಿಂದ ಮೂರ್ತಿ ಚಿತ್ರಕ್ಕೆ ತೋಯಿಸಬೇಕು. 4. ವಸ್ತ್ರ ಅಲಂಕಾರ. ಹಸಿರು ಕೆಂಪು ಬಟ್ಟೆಯ ತುಂಡನ್ನು ಸಮರ್ಪಿಸಬಹುದು. 5. ಕುಂಕುಮ, ಅಕ್ಷತೆ ಸಮರ್ಪಿಸಬೇಕು. 6. ಹೂವು, ಕಿತ್ತಳೆ ಕೆಂಪು ಹೂವನ್ನು ಸಮರ್ಪಿಸುವುದು ವಿಶೇಷ. 7. ಅಗರಬತ್ತಿ, ದೀಪ ಬೆಳಗಿಸಿ ಸಮರ್ಪಿಸಬೇಕು. 8. ನೈವೇದ್ಯ, ಹಾಲು, ತೆಂಗಿನಕಾಯಿ, ಬೆಲ್ಲ, ಹಣ್ಣು, ವಿಶೇಷವಾಗಿ ಅಶ್ಕೋಡ್ ಎಂದರೆ ಕುಷ್ಮಾಂಡ ಹಣ್ಣಿನಿಂದ ತಯಾರಿಸಿದ ಪ್ರಸಾದ ಅರ್ಪಿಸುವುದು ಶುಭ. 9. ಜಪವು. ದೇವಿಯ ಮಂತ್ರವನ್ನು 108 ಬಾರಿ ಜಪಿಸಬೇಕು. 5. ಕುಷ್ಮಾಂಡ ದೇವಿಯ ಮಂತ್ರ. ಏಂ ಕುಷ್ಮಾಂಡಾಯ ನಮಃ. ಈ ಮಂತ್ರವನ್ನು ಜಪಿಸಿದರೆ ಆಯುಷ್ಯ, ಆರೋಗ್ಯ ಮತ್ತು ಆನಂದ ದೊರೆಯುತ್ತದೆ. 2. ಸಂಕಲ್ಪ. ನೀರಿನಿಂದ ಕೈ ತೊಳೆದು ಹೃದಯದಲ್ಲಿ ದೇವಿಯನ್ನು ಧ್ಯಾನಿಸಿ ಮಮ ಸಕಲ ದೋಷ ನಿವಾರಣಾರ್ಥಂ ಆಧ್ಯಾತ್ಮಿಕ ಆರೋಗ್ಯ ಐಶ್ವರ್ಯ ವಾಯುಷ್ಯ ಜ್ಞಾನ ಲಾಭಾರ್ಥಂ ಕುಷ್ಮಾಂಡ ದೇವಿ ಪೂಜಾಂ ಕರಿಷ್ಯೇದ. ಅಂದರೆ ನನ್ನ ಎಲ್ಲ ದೋಷಗಳು ದೂರವಾಗಿ ಆರೋಗ್ಯ, ಐಶ್ವರ್ಯ, ಜ್ಞಾನ ದೊರಕಲಿ ಎಂಬ ಸಂಕಲ್ಪದಿಂದ ಕುಷ್ಮಾಂಡ ದೇವಿಯನ್ನು ಪೂಜಿಸುತ್ತೇನೆ. 3. ಆವಾಹನೆ. ಕುಷ್ಮಾಂಡ ದೇವಿಯ ಚಿತ್ರ ಮೂರ್ತಿಯನ್ನು ಧ್ಯಾನಿಸಿ ಹೀಗೆ ಜಪಿಸಬೇಕು. ಕುಷ್ಮಾಂಡಾಯ ನಮಃ. ಆವಾಹಯಾಮಿ, ಸ್ಥಾಪಯಾಮಿ, ಪೂಜಯಾಮಿ. 4. ಆರಾಧನೆ ಕ್ರಮ. 1. ಆಸನ ಸಮರ್ಪಣೆ. ದೇವಿಗೆ ಆಸನ, ಹೂವಿನ ಆಸನ ಸಮರ್ಪಿಸಬೇಕು. 2. ಪಾದ್ಯ, ಅರ್ಘ್ಯ, ಆಚಾರ್ಯಮಣ್ಯ, ನೀರು ಸಮರ್ಪಣೆ. 3. ಸ್ನಾನ, ಅಭಿಷೇಕ. ಸ್ವಲ್ಪ ನೀರು ಗಂಗಾಜಲದಿಂದ ಮೂರ್ತಿ ಚಿತ್ರಕ್ಕೆ ತೋಯಿಸಬೇಕು. 4. ವಸ್ತ್ರ ಅಲಂಕಾರ. ಹಸಿರು ಕೆಂಪು ಬಟ್ಟೆಯ ತುಂಡನ್ನು ಸಮರ್ಪಿಸಬಹುದು. 5. ಕುಂಕುಮ, ಅಕ್ಷತೆ ಸಮರ್ಪಿಸಬೇಕು. 6. ಹೂವು, ಕಿತ್ತಳೆ ಕೆಂಪು ಹೂವನ್ನು ಸಮರ್ಪಿಸುವುದು ವಿಶೇಷ. 7. ಅಗರಬತ್ತಿ, ದೀಪ ಬೆಳಗಿಸಿ ಸಮರ್ಪಿಸಬೇಕು. 8. ನೈವೇದ್ಯ, ಹಾಲು, ತೆಂಗಿನಕಾಯಿ, ಬೆಲ್ಲ, ಹಣ್ಣು, ವಿಶೇಷವಾಗಿ ಅಶ್ಕೋಡ್ ಕುಷ್ಮಾಂಡ ಹಣ್ಣಿನಿಂದ ತಯಾರಿಸಿದ ಪ್ರಸಾದ ಅರ್ಪಿಸುವುದು ಶುಭ. 9. ಜಪವು. ದೇವಿಯ ಮಂತ್ರವನ್ನು 108 ಬಾರಿ ಜಪಿಸಬೇಕು. 5. ಕುಷ್ಮಾಂಡ ದೇವಿಯ ಮಂತ್ರ. ಏಂ ಕುಷ್ಮಾಂಡಾಯ ನಮಃ. ಈ ಮಂತ್ರವನ್ನು ಜಪಿಸಿದರೆ ಆಯುಷ್ಯ, ಆರೋಗ್ಯ ಮತ್ತು ಆನಂದ ದೊರೆಯುತ್ತದೆ. 6. ಆರತಿ. ಆರತಿ ಹೀಗೆ ಹೇಳಬಹುದು. ಜಯ ಜಯ ಕುಷ್ಮಾಂಡ ಮಾತೆ, ಸೂರ್ಯಮಂಡಲ ವಾಸಿನಿ, ಅಷ್ಟಭುಜ ಸುಂದರಿಯೇ, ಭಕ್ತರ ಪಾಲನಕಾರಿಣಿ. 7. ಪ್ರಾರ್ಥನೆ. ಪೂಜೆಯ ಅಂತ್ಯದಲ್ಲಿ ಹೀಗೆ ಪ್ರಾರ್ಥಿಸಬೇಕು. ಅಮ್ಮ, ನನ್ನ ಕಷ್ಟ, ರೋಗ, ದುಃಖ, ನಿರಾಶೆಗಳನ್ನು ನೀಗಿಸಿ ಆರೋಗ್ಯ, ಆನಂದ, ಜ್ಞಾನ, ಶಕ್ತಿ ನೀಡು. 8. ಪ್ರಸಾದ ವಿತರಣೆ. ಪೂಜೆ ಮುಗಿದ ನಂತರ ನೈವೇದ್ಯವನ್ನು ಕುಟುಂಬಕ್ಕೆ ಹಂಚಿ ಸೇವಿಸಬೇಕು. ವಿಶೇಷ ಸೂಚನೆ. ಕುಷ್ಮಾಂಡ ದೇವಿಯ ಆರಾಧನೆಗೆ ಸೂರ್ಯೋದಯದ ಸಮಯ ಅತ್ಯುತ್ತಮ.
ಸಾಧ್ಯವಾದರೆ ಸೂರ್ಯನಿಗೆ ಅರ್ಘ್ಯ ನೀಡಿ ನಂತರ ಪೂಜೆಯನ್ನು ಪ್ರಾರಂಭಿಸಬೇಕು. ಈ ದಿನ ಅಶ್ಗೋಲ್ಡ್ ಕುಷ್ಮಾಂಡ ಹಣ್ಣಿನಿಂದ ತಯಾರಿಸಿದ ಪದಾರ್ಥ ಹಲ್ವಾ ಪಾಯಸ ಅರ್ಪಿಸುವುದು ವಿಶೇಷ ಫಲಪ್ರದ. ಮುಂದಿನ 5ನೇ ದಿನದ ಕತೆ ಸ್ಕಂದ ಮಾತಾ. ನವರಾತ್ರಿಯ ಈ 5ನೇ ದಿನದ ಕತೆ ಹಾಗೂ ಪೂಜಾ ವಿಧಾನದ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಈ ಕಥೆಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಈ ದಿನದ ಪೂಜಾ ಮಂತ್ರಗಳು ನಿಮಗೆ ಉಚ್ಚರಿಸಲು ಸಾಧ್ಯವಾದರೆ ಉಚ್ಚರಿಸಿ. ಇಲ್ಲವಾದರೆ ಈ ಯೂಟ್ಯೂಬ್ ಮುಖಾಂತರವೇ ಪೂಜಾ ಸಮಯದಲ್ಲಿ ಪ್ಲೇ ಮಾಡಿ. ಕೇಳುಗರಲ್ಲಿ ಒಂದು ವಿನಂತಿ, ಈ ಮಂತ್ರಗಳ ಆಡಿಯೋ ಸ್ಪಷ್ಟ ಉಚ್ಚಾರಣೆ ಕ್ರಿಯೇಟ್ ಮಾಡಲು ಸಾಧ್ಯವಾಗಿಲ್ಲ. ಆದ್ದರಿಂದ ಇವುಗಳನ್ನು ಇಮೇಜ್ ರೂಪದಲ್ಲಿ ಇಡುತ್ತಿದ್ದೇನೆ. ನೀವೇ ಸ್ವತಃ ಪಠಿಸುತ್ತಾ ಪೂಜೆಯನ್ನು ಮುಂದುವರೆಸಿ. ಧನ್ಯವಾದಗಳು. ನವರಾತ್ರಿ ಹಬ್ಬದಲ್ಲಿ ಸಿರಿ ಶೀಟಿಲ 9 ದಿನಗಳ ಭಕ್ತಿಗಾನ. ಶೈಲಪುತ್ರಿ ಶಕ್ತಿಯ ಪ್ರಭಾತೋದಯ, ಪರ್ವತದ ಪುತ್ರಿ ಪಾರ್ವತಿ ನಮೋಸ್ತುತೆ. ಬ್ರಹ್ಮಚಾರಿಣಿಯ ಬಡಿಗಿಲ ತಪೋಮಯ ತಾಳದಲ್ಲಿ ಹೊಳೆತ, ತಪಸ್ವಿನಿ ಆದಿಶಕ್ತಿಯ ದೀಪ, ಭಕ್ತಿಗೆ ಬೆಳಕು ಹರಡುವ ಪ್ರಣಾಮ. ಚಂದ್ರಘಂಟ ಬೆಳ್ಳದ ಕನಸು, ಶಕ್ತಿಮಯ ಗಂಭೀರವ ಧ್ವನಿಯಲ್ಲಿ. ಶುಭ್ರಹಾರ ಮೋಹಕ ನಗು, ದುಷ್ಟನಾಶಕಕ್ಕೆ ಭಯಕರ ರೂಪ. ಕೂಷ್ಮಾಂಡ